ಎಲ್ಲಾರು ನಂಗೆ ಬಿಟ್ಟೋಗಿದ್ದಾರೆ ಅಷ್ಟೇ. ಆಟ ಆಡಕ್ಕೂ ಯಾರು ಇಲ್ಲ. ಏನ್ ಪುಟ್ಟಣ್ಣ ಒಬ್ನೇ ಕೂತಿದ್ದೆ? ನಮ್ಮನೆ ಮುಂದೆ ನಾನ್ ಕೂತ್ಕೊಂತೀನಿ, ನಿಮ್ಗೇನು ಕಷ್ಟ? ಅದ್ ಸರಿ, ಇಷ್ಟೊಂದ್ ಶೆಕೆಯಲ್ಲಿ ನೀವೇನಿಗೆ ಮಂಕಿ ಕ್ಯಾಪ್ ಹಾಕೊಂಡಿದ್ದೀರಾ? ಮಂಕಿ ಕ್ಯಾಪ್ ಹಾಕ್ಲಿಲ್ಲ ಅಂದ್ರೆ ಜನ ಗುರ್ತಿಡ್ದು ಬಿಡ್ತಾರೆ. ಗುರ್ತಿಡಿದ್ರೆ ಏನಾಗುತ್ತೆ? ಎತ್ತಾಗೊಂಡೋಯ್ತಾರೆ. ಎಲ್ಲಿಗೆ? ಎಕ್ಸಿಬಿಷನ್ಗೆ. ನಿಮ್ಗೂ ಗೊತ್ತಾಯ್ತಾ ಎಲ್ಲಾರು ನಂಗೆ ಎಕ್ಸಿಬಿಷನ್ಗೆ ಬಿಟ್ಟೋಗಿದ್ದಾರೆ ಅಂತ? ಹೌದಾ? ನಿನ್ನೊಬ್ಬನ್ನೇ ಎಕ್ಸಿಬಿಷನ್ ಬಿಟ್ಟು ಹೋಗಿದಾರ? ಹಾಗಾದ್ರೆ ಮನೇಲಿ ಯಾರು ಇಲ್ವಾ? ಯಾರು ಇಲ್ಲ. ಪುಟ್ಟಣ್ಣ, ಮನೇಲಿ ಇಂಪಾರ್ಟೆಂಟ್ ಐಟಮ್ಸ್ ಗಳು ಎಲ್ಲೆಲ್ಲಿದ್ಯಾ? ಸ್ಟ್ರೇಟ್ ಹೋಗಿ ರೈಟ್ ಹೋಗಿ ಇನ್ನೊಂದ್ ರೈಟ್ ತೊಗೊಳ್ಳಿ, ಅಲ್ಲಿ ಒಂದ್ ರೂಮ್ ಸಿಗುತ್ತೆ. ದಿಮ್ ಕೆಳಗಡೆ ಕೀ ಇದೆ, ಏನ್ ಬೇಕಾದ್ರೂ ದಾಚ್ಕೊಂಡೋಗಿ. ಆಯ್ತು ಕಣ, ನನ್ಗೇನ್ ಬೇಕೋ ಅದನ್ನ ತಗೋತೀನಿ. ಮೊದ್ಲು ನಂಗೆ ಐಸ್ ಕ್ರೀಮ್ ಬೇಕು. ನಿನ್ಗೆ ಐಸ್ ಕ್ರೀಮು, ಚಿಪ್ಸು, ಪಪ್ಸು ಎಲ್ಲ ಆಮೇಲೆ ತಂದು ಕೊಡ್ತೀನೋ. ನಂಗೆ ಈಗ್ಲೇ ಬೇಕು. ನೋಡ, ಅಂಗಡಿಗೆ ಹೋಗ್ಬೇಕು, ತರ್ಬೇಕು, ಲೇಟ್ ಆಗುತ್ತೆ ಅಲ್ವಾ? ಆದ್ರೆ ನಂಗೆ ಐಸ್ ಕ್ರೀಮ್ ಈಗ್ಲೇ ಬೇಕು. ತಗೋ, ಈಗ ಅಂಗಡಿಗೆ ಹೋಗಿ ನಿನ್ಗೇನ್ ಬೇಕೋ ಅದನ್ನ ತಗೊಂಡ್ ಬಾ, ನಾನು ಒಳಗಡೆ ಕದೀತಾ ಇರ್ತೀನಿ. ಲೇ, ಏನೋ ತಿಂತಿದ್ಯಾ? ಗ್ಲಾಸ್ ಬೇರೆ ಹಾಕೊಂಡಿದ್ದೀರಾ, ಕಂಕನ್ಸಲ್ವಾ ಐಸ್ ಕ್ರೀಮ್ ತಿಂತಾ ಇದೀನಿ. ದುಡ್ಡು ಯಾರು ಕೊಟ್ರು? ಕಳ್ಳ ಕೊಟ್ಟ, ನಾನು ಅಂಗಡಿಯಿಂದ ತಗೊಂಬಂದ್ ತಿಂತಾ ಇದೀನಿ. ಕಳ್ಳ ಕೊಟ್ನಾ? ಅಲ್ಲೇ ನೀನೇ ದೊಡ್ಡ ಕಳ್ಳ, ನಿನ್ಗಿಂತ ದೊಡ್ಡ ಕಳ್ಳನಾ? ಎಲ್ಲೋ ಇದ್ದಾನ ಅವನು? ಒಳಗಡೆ ರೂಮಲ್ಲಿ ಕದಿಯಕ್ಕೆ ಹೇಳಿದೆ, ಕದೀತಾ ಇದ್ದಾನೆ. ನಮಸ್ಕಾರ ಸರ್. ನಮಸ್ಕಾರ. ಬಹಳ ಒಳ್ಳೆ ಹುಡುಗ ಸರ್, ನಮ್ ಕೆಲ್ಸಕ್ಕೆ ಬಹಳ ಹೆಲ್ಪ್ ಮಾಡ್ತಾನೆ. ಬನ್ನಿ ಕೂತ್ಕೊಳ್ಳಿ, ಕಷ್ಟ ಸುಖ ಮಾತಾಡೋಣ. ಸರ್, ಅವನಿಗೆ ಐಸ್ ಕ್ರೀಮ್ ತಿನ್ಲಿಕ್ಕೆ 100 ರೂಪಾಯಿ ಕೊಟ್ಟಿದ್ದೀನಿ. ನೀವೇನಾರು ಎಣ್ಣೆ ಗಿಣ್ಣೆ ಹೊಡಿತೀರಾ? ಹೊಡಿತೀವಿ, ಆದ್ರೆ ಎಣ್ಣೆನಲ್ಲ. ಅಲ್ಲ ಕಣ, ಕಳ್ಳನ್ ಮನೆಗೆ ಯಾರು ಸೇರ್ಸ್ಕೋತಾರೇನೋ? ನೀವು ನಂಗೆ ಕರ್ಕೊಂಡೋಗಿಲ್ಲ, ಅದಕ್ಕೆ ಹಂಗ್ ಮಾಡ್ದೆ. ನಾನೇನೋ ಪಾಪ ಹಳ್ಳಿಯಿಂದ ಬಂದಿದ್ದಾರೆ, ಚಿಕ್ಕ ಹುಡುಗ ಅಂತ ಸುಮ್ನಿದ್ರೆ ನನ್ಗೆ ಗೋಲಿಲ್ ಹೊಡಿತಾನೆ. ರೀ, ಪಲಾವ್ ಮಾಡ್ಕೊಟ್ಟಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅನ್ನದ ಪಾತ್ರೆಗೆ ನೀರ್ ಹಾಕಿದ್ದಾನೆ. ಅದು ಹೋಗ್ಲಿ ರೀ, ವೇದ ಸುಬ್ಬುಗೆ ರೇಡಿಯೋ ಗಿಫ್ಟ್ ಕೊಟ್ಲಂತೆ. ಅವನು ಆ ರೇಡಿಯೋ ಬೇಕು ಅಂತ ಸುಬ್ಬು ಹಿಂದೆ ಬಿದ್ದಿದ್ದಾನೆ. ಸುಬ್ಬು ನನ್ನ ಹತ್ರ ಬಂದು ರೇಡಿಯೋ ಕೊಡಲ್ಲ, ಇನ್ನು ಊರಿಗೆ ಕಳ್ಸು ಅಂತ ನನ್ನ ಗೋಳು ಹೇಳ್ಕೊತಾ ಇದ್ದಾನೆ. ಇಂಥ ಮಗು ನಾನು ಲೈಫಲ್ಲಿ ನೋಡಿರ್ಲಿಲ್ಲಮ್ಮ, ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮಗೆ ಮಕ್ಳಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಂಥ ಮಗು ಮಾತ್ರ ಊಟದ ಬೇಡ. ಪಾರು, ನಮ್ ಶರತ್ತಲ್ಲಿ? ಅಕ್ಕ ಶರತ್ನ ಕರ್ಕೊಂಡು ಹೋಗೋದಕ್ ಬಂದ್ರ? ಇಲ್ಲೇ ಇದ್ದಾರೆ, ಬರ್ತಾನೆ ರೀ. ಯಾಕೆ ನನ್ ಮಗ ಅಷ್ಟೊಂದು ತುಂಟಾಟ ಮಾಡಿದ್ನಾ? ಅಲ್ಲ, ಇವನ್ ಏನ್ ಚೇಷ್ಟೆ ಮಾಡ್ತಾನೆ ಅಂತ ನೀವ್ ಹೇಗ್ ಸಹಿಸ್ಕೊಂಡಿದೀರಾ? ಅಕ್ಕ, ನಾನು ಅವನ್ನ ಏನೋ ಅನ್ಕೊಂಡಿದ್ದೆ, ಆದ್ರೆ ಅವನ್ನ ಸುಧಾರಿಸೋದು ತುಂಬಾ ಕಷ್ಟ ಇದೆ. ಅವ್ರ ಸ್ಕೂಲ್ ಟೀಚರ್ ಹೇಳಿದಾರೆ, ನಾಳೆಯಿಂದ ನಮ್ ಸ್ಕೂಲಿಗೆ ಕಳಿಸ್ಬೇಡಿ, ಬೇರೆ ಎಲ್ಲಾದ್ರೂ ಸೇರಿಸಿ ಅಂತ. ಈಗ ನಾನ್ ಏನ್ ಮಾಡ್ಲಿ? ಹಳ್ಳಿಲೇ ಸ್ಕೂಲಿಗೆ ಸೇರಿಸ್ತೀನಿ ಅಂದೆ, ನೀನೇ ಬಲವಂತ ಮಾಡಿ ಇಲ್ಲಿಗೆ ಕರ್ಸ್ಕೊಂಡೆ. ಮಧ್ಯದಲ್ಲಿ ಸ್ಕೂಲಿಗೆ ಸೇರ್ಸ್ಬೇಕು ಅಂದ್ರೆ 30,000 ರೂಪಾಯಿ ಡೊನೇಷನ್ ಕೇಳ್ತಾರೆ. ಹಳ್ಳಿಲೇ 30,000 ರೂಪಾಯಿ ಕೇಳ್ತಾರ? ಹ್ಞೂ, ಮತ್ತೆ ಮಧ್ಯಾಹ್ನ ಊಟ ಬೇರೆ ಕೊಡ್ತಾರಲ್ವಾ? ಪಾರು, ಇಲ್ಲಿ 50,000 ರೂಪಾಯಿ ಡೊನೇಷನ್ ಕೊಟ್ಟಿದ್ದು ವೇಸ್ಟ್ ಆಗುತ್ತಲ್ಲಮ್ಮ. ಈಗ ನಾವು 30,000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಮ್ಮೆಲ್ರಿಗೂ 3 ರೂಪಾಯಿ ಹರಾಜ್ ಹಾಕ್ಬಿಡ್ತಾನೆ, ಕೊಟ್ಬಿಡ್ರಿ. ಅಯ್ಯೋ, ಆಯ್ತು ಬಿಡಮ್ಮ. ಏನೋ ನೀನು ರೇಡಿಯೋ ಕೊಟ್ಟಾಗ್ಲಿಂದ ಅದನ್ನ ಬಿಟ್ಟಿರೋದೇ ಇಲ್ಲ ಅಂತ್ಯ, ಯಾವಾಗ್ಲೂ ಹಾಡ್ ಕೇಳ್ತಾ ಇರ್ತೀಯ, ಇದೇ ಆಗೋಯ್ತು. ನೀವು ಕೊಟ್ಟಿದ್ದೇನೆ ಇದ್ರೆ ನೀವಿದ್ದಂಗೆ. ಸರಿ ಬಿಡು, ನಾನ್ ಮನೆಗೆ ಹೋಗ್ತೀನಿ. ಹಾಗಾದ್ರೆ ಈವ್ನಿಂಗ್ ಹೊತ್ತಿನಲ್ಲಿ ನಡೆದು ಏನಾಯ್ತು? ರೇಡಿಯೋ ಹಾಡೋದ್ಬಿಟ್ಟು ಹಾರೋಗ್ತಿದೆ. ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು. ಎಲ್ಲಿ ಹಾರಾಯ್ತು ರೇಡಿಯೋ? ಎಲ್ಲಿಂದ ಬಂದೆ, ಯಾವ ಜನರು, ಎಲ್ಲಿ ಯಾರು? ಎಲ್ಲ ನಿಂದೆ ತಪ್ಪು. ಅವ್ನ್ ಕೈಗೆ ಸಿಗೋ ಹಾಗೆ ರೇಡಿಯೋ ಇಡ್ಬೇಡ ಅಂತ ಹೇಳಿರ್ಲಿಲ್ವಾ? ಅವ್ನ ಗಾಡಿಗೆ ಏನಾಯ್ತು? ತೊಳಮ್ಮ, 30,000 ರೂಪಾಯಿ. 30,000 ರೂಪಾಯಿ. ಸುಬ್ಬನ ಬುದ್ಧಿ ಹೇಳ. ಸುಬ್ಬ, ಹೋಗ್ಲಿ ಬಿಡು, ನಿನಗೆ ಇದೇ ತರ ರೇಡಿಯೋನ ನಾನೇ ಇನ್ನೊಂದು ಗಿಫ್ಟ್ ಮಾಡ್ತೀನಿ. ಶರತ್, ಬಾರೋ ಹೋಗೋಣ. ನಂಗೆ FM ರೇಡಿಯೋ ಬೇಕಾಯ್ತು, ಅದಕ್ಕೆ